ಭೂಮಿ. ಅಯೋಧ್ಯೆಯಲ್ಲಿ ಕನ್ನಡಿಗರ ಕಲರವ. ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರ ಸೇವೆ. ಇಡೀ ಮಂದಿರ ನಿರ್ಮಾಣ ಉಸ್ತುವಾರಿಯನ್ನ ವಹಿಸಿಕೊಂಡು ಇರೋದು ಕನ್ನಡಿಗ. ಉತ್ತರ ಕನ್ನಡದ ಗೋಪಾಲ ನಾಗರಕಟ್ಟೆ ಉಸ್ತುವಾರಿ. ಆರಂಭದಿಂದಲೂ ಸಹ ಅಯೋಧ್ಯೆಯಲ್ಲೇ ಬೀಡುಬಿಟ್ಟಿದ್ದಾರೆ ಗೋಪಾಲ್. ಬಾಲರಾಮನ ವಿಗ್ರಹ ಕೆತ್ತನೆ ಮಾಡಿದ್ದೂ ಸಹ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಮ್. ರಾಮನಿಗೆ ಮಂಗಳವಾದ್ಯ ಮೊಳಗಿಸುವವರು ರಾಮನಗರ ತಂಡ. ಸಿಡಿಲು ನಿರೋಧಕ ಉಪಕರಣವನ್ನ ಅಳವಡಿಸಿದ್ದು ಕರ್ನಾಟಕದ ಕಂಪನಿ. ಕಂಬದಲ್ಲಿ ಗಣೇಶನ ಶಿಲ್ಪವನ್ನ ಕೆತ್ತನೆ ಮಾಡಿದ್ದು ಉತ್ತರ ಕನ್ನಡದ ಶಿಲ್ಪಿ. ಈ ರೀತಿ ಕಣದಲ್ಲೂ ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಮತ್ತು ಸೇವೆಯಲ್ಲಿ ಕನ್ನಡಿಗರ ಕೊಡುಗೆ ಅಪಾರವಾಗಿದೆ. ಇಡೀ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿದಂತಹ ಕನ್ನಡಿಗನಿಂದ ಹಿಡಿದು ಅಲ್ಲಿ ಪ್ರತಿಷ್ಠಾಪನೆಯಾಗಲಿರುವಂತಹ ದೇವರಾಗಿ ಪೂಜಿಸಲ್ಪಡುವಂತಹ ಶಿಲ್ಪ ಏನಿದೆ, ರಾಮಲಲ್ಲಾ ಮೂರ್ತಿ, ಅದು ಕೂಡ ಕೆತ್ತನೆಯಾಗಿದ್ದು ಕನ್ನಡಿಗರಿಂದ. ಈ ರೀತಿಯಲ್ಲಿ ಕನ್ನಡಿಗರ ಕೊಡುಗೆ ಅಪಾರವಾಗಿದೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ. ಇನ್ನು 4 ದಿನ ಬಾಕಿ ಇರುವಂಥದ್ದು ಪ್ರಗತಿ. ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯರು, ರಾಮ ಭಕ್ತರು ಎಲ್ಲರೂ ಕೂಡ ಆ ಇತಿಹಾಸ ಪುರುಷನನ್ನ, ಜೊತೆಗೆ ಆದಿಪುರುಷ ಅಂತ ಕರೆಯಲ್ಪಡುವಂತಹ ರಾಮನನ್ನ, ರಾಮನಿಗಾಗಿ ಆದ ಮಂದಿರವನ್ನ ನೋಡಬೇಕು, ಅಲ್ಲಿಗೆ ಹೋಗಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. 22ಕ್ಕೆ ಉದ್ಘಾಟನೆ, 23ರಿಂದ ಅಲ್ಲಿ ದರ್ಶನ ಭಾಗ್ಯ ಕೂಡ ಲಭ್ಯ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ 9 ಗಂಟೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.